ನಮಸ್ಕಾರ. ಇಂಟರ್ನೆಟ್ ಜಗತ್ತಿನಲ್ಲಿ ಈಗ ಭಾರೀ ಸದ್ದು ಮಾಡ್ತಿರೋ ಒಂದು ವಿಚಾರದ ಬಗ್ಗೆ ನಾವಿಂದು ವಿಶ್ಲೇಷಣೆ ಮಾಡೋಣ. ಒಂದೇ ಒಂದು ಕೀಟದ ಹೆಸರಿನಲ್ಲಿ ಶುರುವಾದ ಈ ಬೃಹತ್ ಡಿಜಿಟಲ್ ಚಳುವಳಿ ಈಗ ಇಡೀ ಸೋಷಿಯಲ್ ಮೀಡಿಯಾವನ್ನೇ ಅಲುಗಾಡಿಸ್ತಿದೆ ಅಂದ್ರೆ ನೀವ್ ನಂಬಲೇಬೇಕು. ಸರಿ, ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಬನ್ನಿ ಇದರ ಹಿಂದಿನ ಅಸಲಿ ಕಥೆಯನ್ನ ಬಿಡಿಸಿ ನೋಡೋಣ. ಈ ವಿಡಂಬನಾತ್ಮಕ ಅಕೌಂಟ್ ಎಷ್ಟರ ಮಟ್ಟಿಗೆ ಟ್ರೆಂಡ್ ಸೃಷ್ಟಿಸಿತು ಅಂದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಪಡ್ಕೊಂಡಿದ್ದಷ್ಟೇ ಅಲ್ಲದೆ ಒಂದು ಹಂತದಲ್ಲಿ ನಮ್ಮ ಆಡಳಿತ ಪಕ್ಷವಾದ ಬಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯನ್ನು ಕೂಡ ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೆ ಬಂದ್ಬಿಟ್ಟು ಆನ್ಲೈನ್ ಜಗತ್ತಿಗೆ ಇದೊಂದು ದೊಡ್ಡ ಶಾಕ್ ಆಗಿತ್ತು. ಹಾಗಾದ್ರೆ ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡ್ಬಿಡೋಣ. 1. ವೈರಲ್ ವಿದ್ಯಮಾನ. 2. ಚಳುವಳಿಯ ಮೂಲ. 3. ಜೆಜೆಪಿ ಹಿಂದಿರುವ ರೂವಾರಿ. 4. ಇದು ವೈರಲ್ ಆಗಿದ್ದು ಏಕೆ. 5. ಯುವಕರ ನೈಜ ಹತಾಶೆ. ಮತ್ತು 6. ವಿಡಂಬನೆ ಹಾಗೂ ರಾಜಕೀಯ ವಾಸ್ತವ. 4ನೇ ವಿಭಾಗ, ವೈರಲ್ ವಿದ್ಯಮಾನ. ಇಲ್ಲಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಇದೆಯಲ್ಲ, ಇದು ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿರುವ ಯಾವುದೇ ಅಧಿಕೃತ ರಾಜಕೀಯ ಪಕ್ಷ ಖಂಡಿತ ಅಲ್ಲ. ಬದಲಾಗಿ ಇದು ಯುವಕರ ನಿರುದ್ಯೋಗದ ವಿರುದ್ಧ ಹುಟ್ಟಿಕೊಂಡಿರುವ ಸಂಪೂರ್ಣ ಡಿಜಿಟಲ್ ಪ್ರತಿಭಟನೆ ಮತ್ತು ಇದೊಂದು ಸಟಾಯರ್ ಅಂದ್ರೆ ವಿಡಂಬನಾತ್ಮಕ ಪ್ರಚಾರ ಅಷ್ಟೇ. 6ನೇ ವಿಭಾಗ, ಚಳುವಳಿಯ ಮೂಲ. ಅಸಲಿಗೆ ಇಂಥದೊಂದು ವಿಚಿತ್ರ ಡಿಜಿಟಲ್ ಚಳುವಳಿಗೆ ಬೆಂಕಿ ಹತ್ಕೊಂಡದ್ದು ಎಲ್ಲಿಂದ ಗೊತ್ತಾ? ಕೇವಲ ಒಂದೇ ಒಂದು ಪದದಿಂದ. ಹೌದು, ನಿರುದ್ಯೋಗಿ ಯುವಕರ ಬಗ್ಗೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ ಅವರು ನೀಡಿದ ಕಾಕ್ರೋಚ್ ಎಂಬ ವಿವಾದಾತ್ಮಕ ಹೇಳಿಕೆಯೇ ಈ ಇಡೀ ಚಳುವಳಿಗೆ ದೊಡ್ಡ ಮಟ್ಟದ ಕಿಡಿಯಾಯಿತು. ಈ ಒಂದೇ ಒಂದು ಪದ ಯುವ ಜನತೆಯಲ್ಲಿ ಎಲ್ಲಿಲ್ಲದ ಚರ್ಚೆಯನ್ನು ಹುಟ್ಟುಹಾಕ್ತು. ಇದು ಎಷ್ಟು ಫಾಸ್ಟ್ ಆಗಿ ನಡೀತು ಅಂತ ನೀವೇ ನೋಡಿ. ಮೊದಲನೇ ಗಂಟೆ ಮುಖ್ಯ ನ್ಯಾಯಮೂರ್ತಿಗಳಿಂದ ಆ ಹೇಳಿಕೆ ಹೊರಬರುತ್ತೆ. ಮೊದಲನೇ ದಿನದ ಅಂತ್ಯಕ್ಕೆ ಸೋಷಿಯಲ್ ಮೀಡಿಯಾ ಪೂರ್ತಿ ಭಾರೀ ಆಕ್ರೋಶ ಭುಗಿಲೇಳುತ್ತೆ. ಮತ್ತು 2ನೇ ದಿನದ ಹೊತ್ತಿಗೆಲ್ಲ ಇದಕ್ಕೆ ತಿರುಗೇಟು ಎಂಬಂತೆ ಸಿಜೆಪಿಯು ಸೃಷ್ಟಿಯಾಗಿಯೇ ಬಿಡುತ್ತೆ. ಕೇವಲ ಒಂದು ಹೇಳಿಕೆ ಎಷ್ಟು ಬೇಗ ಸಂಘಟಿತ ಡಿಜಿಟಲ್ ಚಳವಳಿಯಾಗಿ ಬದಲಾಯಿತು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. 9ನೇ ವಿಭಾಗ, ಸಿಜೆಪಿ ಹಿಂದಿರುವ ರೂವಾರಿ. ಇಷ್ಟೆಲ್ಲ ಟ್ರೆಂಡ್ ಆಗ್ತಿರೋ ಈ ಪಾರ್ಟಿಯ ಹಿಂದಿರೋ ಆ ಮಾಸ್ಟರ್ ಮೈಂಡ್ ಯಾರು ಅಂತ ನೀವು ಯೋಚಿಸ್ತಿರ್ಬೋದು. ಇವರ ಹೆಸರು ಅಭಿಜಿತ್ ಡಿಪ್ಕೆ. ನೋಡಿ, ಇಲ್ಲಿ ವಾಸ್ತವ ಮತ್ತು ವದಂತಿಗಳ ನಡುವೆ ನಾವು ವ್ಯತ್ಯಾಸ ತಿಳ್ಕೋಬೇಕು. ಇವರು ಭಾರತೀಯ ಮೂಲದ ಯುವಕ, ಪ್ರಸ್ತುತ ಅಮೆರಿಕಾದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ಸ್ ಓದುತ್ತಿದ್ದಾರೆ ಅನ್ನೋದು ಖಚಿತವಾದ ಮಾಹಿತಿ. ಆದರೆ ಇವರು ವಿದೇಶದಲ್ಲಿರೋದ್ರಿಂದ ಈ ಚಳುವಳಿಯ ಹಿಂದೆ ವಿದೇಶಿ ಪ್ರಭಾವ ಇದೆ ಅಂತ ಆನ್ಲೈನ್ನಲ್ಲಿ ಆರೋಪಗಳು ಕೇಳಿಬರ್ತಿವೆ. ಅಷ್ಟೇ ಅಲ್ಲ, ಇವರು ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸ್ವಯಂ ಸೇವಕರಾಗಿದ್ರು ಅನ್ನೋ ವರದಿಗಳೂ ಇವೆ. ಆದರೆ ತಮ್ಮ ಮೇಲಿರುವ ಯಾವುದೇ ರೀತಿಯ ವಿದೇಶಿ ಪ್ರಭಾವದ ಆರೋಪಗಳನ್ನು ಸ್ವತಃ ಅಭಿಜಿತ್ ಅವರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. 11ನೇ ವಿಭಾಗ, ಇದು ವೈರಲ್ ಆಗಿದ್ದು ಏಕೆ. ಈ ಅಕೌಂಟ್ ಕೇವಲ ಕೆಲವೇ ದಿನಗಳಲ್ಲಿ ರಾಕೆಟ್ ವೇಗದಲ್ಲಿ ಬೆಳೆಯೋದಕ್ಕೆ ಕಾರಣವಾದ ಆ ಡಿಜಿಟಲ್ ಟ್ರಿಕ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಜೆನ್ಜಿ ಯುವಜನತೆಗೆ ಸಖತ್ ಇಷ್ಟವಾಗುವ ಮೀಮ್ಗಳು. 2ನೇದಾಗಿ ಎಐ ಬಳಸಿ ಕ್ರಿಯೇಟ್ ಮಾಡಿದ ಆ ಕಾಕ್ರೋಚ್ ಮ್ಯಾಸ್ಕಾಟ್ ಮತ್ತು ನಿಖರವಾದ ರಾಜಕೀಯ ಹಾಸ್ಯ. ಇವೆಲ್ಲದರ ಜೊತೆಗೆ ಇನ್ಸ್ಟಾಗ್ರಾಂ ಅಲ್ಗಾರಿದಮ್ ಕೂಡ ಇದಕ್ಕೆ ಸಾಥ್ ಕೊಡ್ತು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ವಿಡಂಬನಾತ್ಮಕ ಕಂಟೆಂಟ್ ಇಂಟರ್ನೆಟ್ ಜಗತ್ತನ್ನೇ ಆವಾಕ್ ಮಾಡುವಂತೆ ವೈರಲ್ ಆಗ್ಬಿಡ್ತು. 13ನೇ ವಿಭಾಗ, ಯುವಕರ ನೈಜ ಹತಾಶೆ. ಆದ್ರೆ ಒಂದು ಸಿಂಪಲ್ ಮೀಮ್ ಟ್ರೆಂಡ್ ಇಷ್ಟೊಂದು ಪವರ್ಫುಲ್ ಆಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕಂದ್ರೆ ಇದರ ಹಿಂದಿರೋದು ಅತ್ಯಂತ ಗಂಭೀರವಾದ ಸಾಮಾಜಿಕ ಮತ್ತು ಆರ್ಥಿಕ ವಾಸ್ತವ. ಒಂದು ಕಡೆ ಕೇವಲ ಎಐ ಮ್ಯಾಸ್ಕಾಟ್ಗಳು ಮತ್ತು ವಿಡಂಬನೆ ಇದ್ರೆ, ಇನ್ನೊಂದು ಕಡೆ ಯುವಕರನ್ನು ಕಾಡ್ತಿರೋ ನಿರುದ್ಯೋಗ, ಬೆಲೆ ಏರಿಕೆ ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಂತಹ ಸೀರಿಯಸ್ ಸಮಸ್ಯೆಗಳಿವೆ. ಸಿಜೆಪಿ ಈ 2 ತುದಿಗಳನ್ನ ಸಖತ್ತಾಗಿ ಮ್ಯಾಚ್ ಮಾಡ್ತು. ಯುವಕರಲ್ಲಿ ಮೊದಲೇ ಆಕ್ರೋಶವಿತ್ತು, ಈ ಅಕೌಂಟ್ ಅವರಿಗೆ ಒಂದು ದೊಡ್ಡ ವೇದಿಕೆ ಒದಗಿಸ್ತು. ಅದಕ್ಕೆ ಇದು ಜನರಿಗೆ ಇಷ್ಟು ಬೇಗ ಕನೆಕ್ಟ್ ಆಗಿದ್ದು. 15ನೇ ವಿಭಾಗ, ವಿಡಂಬನೆ ಮತ್ತು ರಾಜಕೀಯ ವಾಸ್ತವ. ಸರಿ, ಆನ್ಲೈನಲ್ಲಿ ಇಷ್ಟೊಂದು ಸಪೋರ್ಟ್ ಇದೆ, ಆದ್ರೆ ಇದು ನಿಜವಾದ ರಾಜಕೀಯ ಪಕ್ಷ ಆಗೋಕೆ ಸಾಧ್ಯನಾ? ಭಾರತದಲ್ಲಿ ಒಂದು ನೈಜ ರಾಜಕೀಯ ಪಕ್ಷ ಕಟ್ಟಬೇಕು ಅಂದ್ರೆ ಸಾಕಷ್ಟು ಹಂತಗಳನ್ನ ದಾಟಬೇಕು. ಮೊದಲು ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಬೇಕು, ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಇರಬೇಕು, ಫಂಡ್ಸ್ ಬೇಕು, ತಳಮಟ್ಟದಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರ ಪಡೆ ಬೇಕು ಮತ್ತು ಕೊನೆಗೆ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಬೇಕು. ಆದ್ರೆ ವಾಸ್ತವ ಏನಂದ್ರೆ ಸಿಜೆಪಿಯಲ್ಲಿ ಸದ್ಯಕ್ಕೆ ಇವುಗಳ ಯಾವ ಕುರುಹುಗಳೂ ಇಲ್ಲ. ಹಲವಾರು ಮೀಡಿಯಾಗಳು ಕೂಡ ಇದನ್ನ ಕೇವಲ ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಅಂತಲೇ ಕರೆದಿವೆ. 17ನೇ ವಿಭಾಗ, ತೀರ್ಮಾನ ಮತ್ತು ಪ್ರಸ್ತುತ ಸ್ಥಿತಿ. ಅಷ್ಟಕ್ಕೂ ಇಷ್ಟೆಲ್ಲ ಸದ್ದು ಮಾಡ್ತಿರೋ ಈ ಚಳುವಳಿಯ ಈಗಿನ ಕಥೆ ಏನು? ವಾಸ್ತವದಲ್ಲಿ ಸಿಜೆಪಿ ಆನ್ಲೈನ್ನಲ್ಲಿ ಈಗ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಿದೆ. ಇತ್ತೀಚಿನ ರಿಪೋರ್ಟ್ಸ್ ಪ್ರಕಾರ ಅವರ ಇನ್ಸ್ಟಾಗ್ರಾಂ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅಧಿಕೃತ ವೆಬ್ಸೈಟ್ ಡೌನ್ ಆಗಿದೆ ಮತ್ತು ಭಾರತದಲ್ಲಿ ಅವರ ಎಕ್ಸ್ ಅಂದ್ರೆ ಟ್ವಿಟರ್ ಅಕೌಂಟ್ ಅನ್ನು ತಡೆಹಿಡಿಯಲಾಗಿದೆ. ಈ ಎಲ್ಲ ವಿವಾದಗಳಿಂದಲೇ ಇದು ಈಗಲೂ ನ್ಯೂಸ್ನಲ್ಲೇ ಇದೆ. ತಜ್ಞರು ಮತ್ತು ಸೋಷಿಯಲ್ ಮೀಡಿಯಾ ವಿಶ್ಲೇಷಕರೆಲ್ಲರೂ ಒಪ್ಪುವೊಂದು ಕಾಮನ್ ಪಾಯಿಂಟ್ ಇಲ್ಲಿದೆ.
ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಬಹುಶಃ ಒಂದು ಅಲ್ಪಾವಧಿಯ ಟ್ರೆಂಡ್ ಆಗಿರ್ಬೋದು. ಇವತ್ತಿರ್ಬೋದು, ನಾಳೆ ಮರೆಯಾಗ್ಬೋದು. ಈ ವಿಶ್ಲೇಷಣೆಯನ್ನು ಮುಗಿಸೋದಕ್ಕೂ ಮುನ್ನ ನಾವು ಯೋಚಿಸಲೇಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇದು. ಇಂಟರ್ನೆಟ್ನಲ್ಲಿ ಟ್ರೆಂಡ್ಗಳು ಬರ್ತಾವೆ, ಹೋಗ್ತಾವೆ. ಆದ್ರೆ ಸಿಜೆಪಿ ಕೇವಲ ಒಂದು ವೈರಲ್ ಟ್ರೆಂಡ್ ಆಗಿ ಮರೆಯಾದ್ರೆ ಯುವಕರು ತಮ್ಮ ನೈಜ ಆಕ್ರೋಶವನ್ನು ಮುಂದೆ ಎಲ್ಲಿ ತೋರಿಸಲಿದ್ದಾರೆ? ಭವಿಷ್ಯದಲ್ಲಿ ಇಂತಹ ಡಿಜಿಟಲ್ ಪ್ರತಿಭಟನೆಗಳ ಹಾದಿ ಏನಾಗಲಿದೆ? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಯೋಚನೆ ಮಾಡಿ. ಇಂದಿನ ಈ ವಿಶ್ಲೇಷಣೆಗೆ ಇಲ್ಲಿಗೆ ವಿರಾಮ ನೀಡೋಣ. ಧನ್ಯವಾದಗಳು.